ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಸರ್ಕಾರ ಭ್ರಷ್ಟರನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆಯಾ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಬಗ್ಗೆ ನಾವು ಅನಿವಾರ್ಯವಾಗಿ ಟೀಕೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಆಲ್ರೆಡಿ ನಮ್ಮ ಲೋಕಾಯುಕ್ತ ಮೂಲಕ CID ಮೂಲಕ ನ್ಯಾಯಾಲಯದ ಮೂಲಕ ಪ್ರಾಸಿಕ್ಯೂಷನ್ ಮಾಡಬೇಕಂತೇಳಿ KPSCಯಲ್ಲಿ ಆದಂಥ ಭ್ರಷ್ಟಾಚಾರದ ಬಗ್ಗೆ ಗೋನಾಳ ನಿಮಗೆ ಗೊತ್ತದೆ. ಈಗಾಗಲೇ 2011ರಲ್ಲಿ 362 ಗೆಜೆಟೆಡ್ ಪ್ರೊವಿಷನಲ್ ಆಫೀಸರ್ಗಳನ್ನು ಆಯ್ಕೆ ಮಾಡುವಲ್ಲಿ ಭ್ರಷ್ಟಾಚಾರ ನಡೆದಂತೇಳಿ ಆವತ್ತಿನ ಅಧ್ಯಕ್ಷರಾಗಿದ್ದಂತಹ ಗೋನಾಳ ಭೀಮಪ್ಪ ಮತ್ತು ಅವ್ರ ಜೊತೆ 9 ಸದಸ್ಯರ ಮೇಲೆ ಆರೋಪ ಇದ್ದು. ಅದನ್ನ ಯಾಕೆ ಹಿಂದೆ ತಗೊಂಡ್ರಿ ಇವರು? ಪ್ರಾಸಿಕ್ಯೂಷನ್ ಆಗಬೇಕಾಯ್ತಲ್ಲ, ಅದು CID ರೆಕಮೆಂಡೇಷನ್ ಮಾಡಿತ್ತು. ಜೊತೆಗೆ ಕೆಲವು ಅಧಿಕಾರಿಗಳು IAS ಅಧಿಕಾರಿಗಳ ಮೇಲೂ ಸಹಿತ ನಮ್ಮ ಲೋಕಾಯುಕ್ತ ಶಿಫಾರಸು ಮಾಡಿತ್ತು ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ಆಗಬೇಕಂತೇಳಿ. ಅದರಲ್ಲೂ ಮುಖ್ಯವಾಗಿ ಮೀನಾ ಮತ್ತು ರಾಮಮೂರ್ತಿ ಅಂತೇಳಿ, ಇದು IAS ಅಧಿಕಾರಿಗಳು. ಭರತ್ ಲಾಲ್ ಮೀನಾ ಮತ್ತು ಅದೇ ಕಾಲಕ್ಕೆ PB ರಾಮಮೂರ್ತಿ ಅವ್ರ ವಿರುದ್ಧ ಸಹಿತ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕಂತೇಳಿ ಶಿಫಾರಸು ಮಾಡಿತ್ತು CID. ಇವುಗಳನ್ನ ಯಾಕೆ ಹಿಂದೆ ತಕ್ಕೊಂಡ್ರು? ಇವತ್ತು ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ನಮ್ಮ HK ಪಾಟೀಲರು. ಈ ಗೆಜೆಟೆಡ್ ಪ್ರೊವಿಷನಲ್ ಹುದ್ದೆಗಳಿಗೆ ಈಗಾಗಲೇ ನೇಮಕಾತಿ ಆಗಿದೆ ಇಲ್ಲ ಅಂತ ಹೇಳಿದ